ಒಂದು ಕಲ್ಲು ಮೊನ್ನೆ ನಮ್ಮ ಹಿರಿಯರು ಹೇಳಕತ್ತಿದ್ರು, ಅದನ್ನ ಕಣ್ಣಾರೆ ನೋಡಿದಾರ. ಕುದುರೆಯಾಳಲ್ಲ, ಕುದುರೆಯಾಳ ರುದ್ರಪ್ಪನವ್ರು ಮೊನ್ನೆ ಅವ್ರ ಮನೆ ಪಾದಪೂಜೆಗೆ ಹೋದಾಗ ಹೇಳ್ತಾ ಇದ್ರು, ನಾವು ಇದ್ವು ಆ ಸಮಯದ, ನಾವು ನೋಡೇವಿ ಅಂತ ಅವ್ರು ಹೇಳಿದರು. ಅದು ಏನಾಗಿತ್ತು, ಆ ಬಾಗಲದ ತೋಳು ಭಾಳ ದೊಡ್ಡ ಎತ್ತರವಾಗಿದ್ದು. ಅವಾಗೆಲ್ಲ ಈಗಿನಗತ್ತೆ ಕ್ರೇನ್ JCB ಇದ್ದಿದ್ದಿಲ್ರಿ, ಮನುಷ್ಯ ಬಲದಿಂದನೇ ಎಬ್ಬಿಸಿ ನಿಲ್ಲಿಸ್ಬೇಕು. ಹಗ್ಗ ಕಟ್ಟಿ ಏನೇನು ಪ್ರಯತ್ನ ಮಾಡಿದ್ರು ಆ ತೊಲೆಬಾಗಲು ಹಿಂಗೆ ನಿಲ್ವಲ್ದಂತದ ತೋಳು, ಬಾಗಲ ತೋಳು. ಕೊನೆಗೆ ಅಜ್ಜ ಅನುಷ್ಠಾನ ಮುಗಿಸಿ ಬಂದ್ರಂತ, ಅಪ್ಪ ನಿಲ್ವಲ್ದ್ರಿ, ಇದು ಎಬ್ಬಿಸವಲ್ದು ಹೇಳವಲ್ದು ಅಂದಾಗ, ಹಂಗ್ಯಾಕೆ ಮಾಡುತ್ತಲೆ ಅದು ಅಂತ ಒಂದು ರೌಂಡ್ ಅದನ್ನು ಹಿಂಗೆ ಪ್ರದಕ್ಷಿಣೆ ಮಾಡಿದ್ರಂತ. ಕಲ್ಲ ಕೈಯಾಗಿದ್ದ ಕಮಂಡಲ್ ನೀರು ತಗೊಂಡು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂತಂದು ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರ ಅದು ಎಲ್ಲಿ ಹೆಂಗೆ ಎದ್ದು ನಿಂತು ಎಲ್ಲಿ ನಿಲ್ಬೇಕು ಅಲ್ಲೇ ಎದ್ದು ಹೋಗಿ ನಿಲ್ತಂತ. ಇದು ಕಣ್ಣಾರೆ ನೋಡಿದಂಥದ್ದು. ಇದು ಯಾವ ಮನುಷ್ಯ ಪ್ರಯತ್ನ ಇಲ್ಲ, ತಾನೇ ಎದ್ದು ನಿಲ್ತು. ಅಷ್ಟೇ ಅಲ್ಲ, ಅದಕ್ಕೆ ಈ ಚಳಗೇರ್ಯವ ಬುಡನ್ ಸಾಬ್ ಅಂತೇಳಿ ಹಗ್ಗ ಮತ್ತೆ ಹೊಳ್ಳಿ ಬಿಗದು ಕಟ್ಟಾಕತ್ತಿದ್ನಂತ. ಆ ಸಾಬನ್ ತಗೊಂಡೇ ಹೇಳ್ತಂತದ ಮ್ಯಾಲ. ಅವಾಗ ಗಾಬ್ರ ಕೂಗಕ್ಕತ್ತ. ಅಪ್ಪವ್ರು ಧೈರ್ಯ ಹೇಳಿದ್ರಂತೆ, ಕೂಗಬೇಡ, ಏನಾಗೋದಿಲ್ಲ, ನಾವು ನೀನು ಇಳಿಸುವಂತ ಗಟ್ಟಿ ಹಿಡ್ಕೊ, ತೆಕ್ಕಿ ಮಾಡಿ ಹಿಡ್ಕೊ ಅಂದ್ರೆ ಅದನ್ನ ಗಟ್ಟಿ ಮಾಡಿ ಹಿಡ್ಕೊಂಡ ಹೊಳ್ಳಿ ನಿಂತ ಬಳಿಕ ಹಗ್ಗ ಮತ್ತು ಈ ನಿಚ್ಚಣಿಕೆ ಹಚ್ಚಿ ಅವ್ನು ಇಳಿಸ್ಕೊಂಡ್ರಂತ ಬುಡನ್ ಸಾಬನ್. ಹೇಳೋದೇನು, ಅವರಲ್ಲಿ ಎಂಥ ಶಕ್ತಿ ಅಂತಂದ್ರೆ ಜಡವಾದ ಕಲ್ಲು ಅವರ ಮಾತು ಕೇಳ್ತಿತ್ತು. ಮಹಾತ್ಮರ ವಾಣಿಗೆ ಅಂತ ತಾಕತ್ತಿರ್ತಂದ್ರೆ ಜೀವಂತಿದ್ದವು ಮಾತು ಕೇಳೋದಲ್ಲ, ಜೀವ ಇಲ್ಲದ ಕಲ್ಲು. ಈ ಪ್ರಸಂಗ ಬಂದ ಕೂಡಲೇ ಒಂದು ಪ್ರಸಂಗ ನೆನಪು ಬರ್ತೈತಿ. ಜಡವಾಗಿದ್ದ ಸಹಿತ ಮಹಾತ್ಮರ ಮಾತು ಕೇಳ್ತದ ಅನ್ನಕ, ಸಿದ್ಧಾರೂಢ ಮಠದ ಆವರಣದೊಳಗೆ ಹಗಲಿ ಬಿಸಿಲಾಗ ಒಳಗೆ ಗಾಳಿ ಆಡಂಗಿಲ್ಲ ಅಂತ ಅಂಗಳದಾಗಿರುವಂಥ ಹಳ್ಳಿ ಗಿಡದ ಬುಡಕ್ಕೆ ಕುಂತು ಪ್ರವಚನ ಮಾಡ್ತಿದ್ದ ಸಿದ್ಧಾರೂಢ ಮಧ್ಯಾಹ್ನ. ಆ ಹಳ್ಳಿ ಗಿಡದ ಹರಿ ಟೊಂಗಿ ಒಂದು ಸ್ವಲ್ಪ ಕೆಳಗಿದ್ದವು. ಅಜ್ಜ ಭಾಳ ಉದ್ದಿದ್ರು ಸಿದ್ಧಾರೂಢರು. ಎಷ್ಟು ಉದ್ದಿದ್ರು ಅಂದ್ರೆ ಅವ್ರ ಕಾಲು ಮ್ಯಾಲೆ ಇಟ್ಕೊಂಡು ಕುಂತ್ರಂದ್ರೆ ಅವ್ರ ಮೊಣಕಾಲು ಕಿವಿಗಟ್ಟಿತ್ತಿತ್ತು. ಅಷ್ಟು ಉದ್ದುದ್ದ ಕೈ, ಉದ್ದುದ್ದ ಕಾಲು. ಅಜ್ಜನ ತಲೆಗೆ ಬಡಿತಿತ್ತಂತದು ಪ್ರತಿದಿನ ಒಂದು ಹರಿ. ಜನ ಮಾತಾಡಿದ್ರು, ಇದು ಅಜ್ಜಗೆ ಭಾಳ ತ್ರಾಸ ಮಾಡ್ತೈತಿ, ಇದು ಒಂದು ಹರಿ ಕಡ್ದು ಬಿಡ್ಬೇಕಂತ. ಮಾತಾಡಿದ್ದು ಸಿದ್ಧಾರೂಢ್ರಿಗೆ ಕೇಳಿಸ್ತಂತ, ಏಯಪ್ಪ ಅದು ಏನು ನಿಮಗೆ ತ್ರಾಸ ಮಾಡೈತೋ, ನಿಮಗೇನ್ರ ಆಟದತ್ತನ್ನೋದು, ನನಗೆ ಆಟದ, ನಾವು ಉದ್ದದನ್ನ ನಾನು ಬಗ್ಗಿ ಬರ್ತೇನೆ, ತಾನು ಬಿಸಿಲಾಗ ನಿಂತು ನಮಗೆ ನೆರಳು ಕೊಡ್ತೈತಿ, ಅದನ್ನು ಹೆಂಗೆ ಕಡಿತೀರಪ್ಪ ನೀವು, ಕಡಿಬೇಡ್ರಿ. ಆ ಗಿಡಕ್ಕೆ ಹೇಳಿದ್ರಂತ, ನೋಡಪ್ಪ ಈ ಮಂದಿ ನಾ ಹೇಳಿದ್ರು ನಾ ಇಲ್ದಾಗ ಮತ್ತೆ ನಿನ್ನ ಕಡ್ದು ಗಿಡದಾರು, ನಾಳೆ ಹೊಡೆದ ನೀ ಮ್ಯಾಲ ಹೋಗ್ಬೇಕು ನೋಡಪ್ಪ ಅಂದ್ರೆ. ಯಾರಿಗೆ? ಹಳ್ಳಿ ಗಿಡದ ಮರಿಗೆ, ರಂಬಿಗ್ರಿ. ಎಂಥ ಚಮತ್ಕಾರ ಅಂತಂದ್ರೆ ಮರುದಿನ ಕೆಳಗಿದ್ದ ಹರಿ ಮ್ಯಾಲ ಹೋಗ್ತ ನಿಂತಾನೆ. ಇವತ್ತಿಗೂ ಹಳ್ಳಿ ಮರ ಐತಲ್ಲಿ ನೋಡೋಕೆ ಸಿಗ್ತದೆ ಅದೇ ಗಿಡ. ಅಪ್ಪನ ಮಾತು ಜಡವಾದ ಗಿಡ ಗಂಟಿ ಸಹಿತ ಕಲ್ಲು ಸಹಿತ ಕೇಳ್ತಿತ್ತು ಅನ್ನೋದಕ್ಕೆ ಮುಪ್ಪಿನಾರೆಜ್ಜ ಮಂತ್ರ ಜಲ ಸಿಂಗಿಸಿದ್ರೆ ಕಲ್ಲು ಎದ್ದು ನಿಂತಿತ್ತು. ಅಪ್ಪವ್ರದೊಳಗೆ ಎಂಥ ಯೋಗ ಸಾಮರ್ಥ್ಯ ಇತ್ತಂದ್ರೆ ಪ್ರತಿ ಸೋಮವಾರಕ್ಕೊಮ್ಮೆ ಬೆಟ್ಟದ ಮಲ್ಲಿಕಾರ್ಜುನ ದರ್ಶನಕ್ಕೆ, ಯಾಕಂದ್ರೆ ಅವ್ರು ತಪಸ್ಸು ಮಾಡಿದ ಜಾಗ ಅದು ಬೆಟ್ಟದ ಮಲ್ಲಿಕಾರ್ಜುನ. ಅಲ್ಲಿಂದ 5 ಕಿಲೋಮೀಟರ್ ದೂರ ಕಡಾ ಗುಡ್ಡ, ಭಾಳ ದೊಡ್ಡ ಗುಡ್ಡ. ಆ ಮಲ್ಲಿಕಾರ್ಜುನ ದರ್ಶನಕ್ಕೆ ಪಲ್ಲಕ್ಕಿ ಮ್ಯಾಲ ಮುಪ್ಪನಪ್ಪನವ್ರನ್ನ ಕುಂದರ್ಸ್ಕೊಂಡು ಭಕ್ತರ ಭಜನೆ ಮಾಡಕು ಅಂತ ಕರ್ಕೊಂಡು ಹೋಗಿದ್ರು ಪ್ರತಿ ವಾರ. ಭಾಳ ಗಟ್ಟಿ ಮಂದಿ, ಹಿಂದಿನ ಕಾಲ ಮಂದಿ. ಹಂಗೆ ಹತ್ತೋದು ಕಷ್ಟ ಐತಿ. ಈಗ ನಾವು ಅವರು ಪಲ್ಲಕ್ಕಿ ಹೊತ್ತು ಹತ್ತಿದ್ರಲ್ಲ, ಸೋಲ್ತಿತ್ತು. ಅಲ್ಲಿ ಬುಡಕ್ಕೆ, ಗುಡ್ಡದ ಬುಡಕ್ಕೆ ಗೋಣಿ ಬಸಪ್ಪನ ಗುಡಿ ಅಂತ ಒಂದು ಈಗೂ ಐತೆ, ಅದು ಸಣ್ಣದ ಗುಡಿ ಐತಿ. ಅಲ್ಲಿ ತಂದು ಪಲ್ಲಕ್ಕಿ ಇಳಿಸೋದು ನೇಮ. ಅಲ್ಲಿ ಇಳಿಸಿ ಸ್ವಲ್ಪ ವಿಶ್ರಾಂತಿ ಮಾಡಿ ಅಲ್ಲಿ ನೀರು ಕುಡ್ದು ಆಮೇಲೆ ಮತ್ತೆ ಪಲ್ಲಕ್ಕಿ ಹೊರೋದು. ಇದು ಉಡಾಳ ಕಂಪ್ನಿ ಒಂದಿಷ್ಟು ಕೂಡಿತ್ತದ ಅವತ್ತು ಪಲ್ಲಕ್ಕಿ ಹೊರಾಕ. ಅವರು ವಿಚಾರ ಮಾಡಿದ್ರಂತ, ಏನು ಈ ಮುದುಕನ ಹೊತ್ತು ನಮ್ಮ ಹೆಗಲು ಹರಿದ್ವು, ಸುಮ್ಮನೆ ದಿನ ವಾರ ಇದು ಹೊರದ ಇವತ್ತ ಮುಪ್ಪನಪ್ಪ ಒಂದು ಏನಾರ ನಮಗೆ ಪವಾಡ ಮಾಡಿ ತೋರಿಸಿದಂದ್ರೆ ಮ್ಯಾಲ ಪಲ್ಲಕ್ಕಿ ಒಯ್ಯೋದು, ಇಲ್ಲ ಅಂದ್ರೆ ಹೊರಂಗಿಲ್ಲ ಅಂತ ಹಠ ಮಾಡೋದು.
ಸುಮ್ ತಮಾಷೆ ಒಂದೇನೋ ವಿನೋದಕ್ಕೆ ಅಪ್ಪವ್ರ ಹತ್ರ ಎಲ್ಲ ಬಂದ, ಯಪ್ಪ ಇವತ್ತು ನಮಗೆ ಒಂದು ಪವಾಡ ತೋರಿಸ್ಬೇಕು ನೀ. ಅಪ್ಪವ್ರು ಅಂದ್ರೆ ನಾವು ನಿಮ್ಮಂಗೆ ಮನುಷ್ಯರಪ್ಪ, ಹಂಗೆ ಪವಾಡ ಮಾಡೋರಲ್ಲ ನಾವು, ಹಾಗೆಲ್ಲ ಹಠ ಮಾಡಬಾರದು. ಎಷ್ಟು ಹೇಳಿದ್ರು ಕೇಳಾಕ್ತಾರಿಲ್ಲ. ಇಲ್ಲ ಇವತ್ತು ನೀ ಪವಾಡ ತೋರಿಸಿದ್ರೆ ನಿನ್ನ ಪಲ್ಲಕ್ಕಿ ಹೋರೋರಂತ ಹಠಕ್ಕೆ ಬಿದ್ದಾಗ ಅನಿವಾರ್ಯವಾಗಿ ಆಯಿತು. ನೋಡಪ್ಪ, ಗುಣಿ ಬಸಪ್ಪನ ಗುಡಿಯಾಗ ನಮ್ಮನ್ನು ಕೂಡಿ ಹಾಕ್ರಿ, ಹೊರಗೆ ಚಿಲ್ಕ ಹಾಕಿ ಚಾವಿ ಹಾಕ್ರಿ, ನೀವು ಪಲ್ಕಿ ತಗೊಂಡು ಮ್ಯಾಲೆ ಹೋಗ್ರಿ, ಆಮೇಲೆ ನೋಡಂತ್ರಿ ಪವಾಡ ಅಂತಂದ ಅಪ್ಪವ್ರು ಅಪ್ಪಣೆ ಮಾಡಿ ಕಳಿಸಿದ್ರು. ಚಾವಿ ಹಾಕ್ಕೊಂಡು ಇವ್ರು ಮ್ಯಾಲೆ ಬರೋದ್ರಾಗ ಮಲ್ಲಿಕಾರ್ಜುನನ ಗುಡಿ ಮುಂದೆ ಅಪ್ಪವ್ರು ಕುತ್ಕೊಂಡ್ಬಿಟ್ಟಾರ ರಾಮ. ಅವ್ರಿಗಿಂತ ಮೊದಲ ಬಂದು ಕುಂತಾರ. ಇವ್ರಿಗೆ ಇಷ್ಟು ಮಾಡಿದ್ರು ಒಪ್ಕೋಬೇಕು ಬ್ಯಾಡಿದ ಮಂದಿ. ಸ್ವಾಮಿ ಏನೋ ಮಾಡಿರ್ಬೇಕು ಮೋಸ. ಆ ಚಾವಿ ಬರೋಬರಿ ಹಾಕಿದ್ದೋ ಇಲ್ಲೋ ನಾವು, ನಾವು ಒಪ್ಪೋದಿಲ್ಲ ಅಂದ್ರೆ. ಹಂಗಾದ್ರೆ ಹಿಂಗೆ ಮಾಡ್ರಿ, ಮಲ್ಲಿಕಾರ್ಜುನನ ಗುಡಿ ಒಳಗೆ ನಮ್ಮನ್ನು ಕೂಡಿ ಹಾಕ್ರಿ, ಚಾವಿ ಹಾಕ್ರಿ, ಕೆಳಗೆ ಹೋಗ್ರಿ ಅಂತಂದ್ರು. ಮತ್ತೆ ಪರೀಕ್ಷೆ ಮಾಡಕ್ಕೆ ಅಲ್ಲಿ ಮತ್ತೆ ಚಾವಿ ಹಾಕಿ ಜಗ್ಗಿ ನೋಡಿ ಆಗಲಿಲ್ಲ, ಏನಾಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊಳ್ಳಿ ಕೆಳಗೆ ಗುಡ್ಡ ಇಳಿದು ಬಂದು ಗೋಣಿ ಬಸಪ್ಪನ ಗುಡಿಗೆ ಬರೋದ್ರಾಗ ಮತ್ತೆ ಇಲ್ಲಿ ಬಂದು ಕುಂತೇ ಇದ್ರು ಮುಪ್ಪಿನಾರ್ಯರು. ಇದು ಮಾಡಿದಂಥ ಇಂಥ ಅಲ್ಲಿಲ್ಲ ನೋಡಪ್ಪ. ಕೊಟ್ರಪ್ಪನ ಸಿದ್ಧಾರೂಢರನ್ನ ಭಾಳ ಪರೀಕ್ಷೆ ಮಾಡಬಾರ್ದಪ್ಪ ಅಂತ ಸಿದ್ಧಾರೂಢರು ಮುಪ್ಪಿನಪ್ಪವ್ರು ಹೇಳಿದಾಗ, ತಪ್ಪಾಯ್ತು ರೀ ಅಜ್ಜ, ಇನ್ನು ಸಾಯೋತನ ನಿಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ, ಕ್ಷಮ ಮಾಡ್ರಿ ಅಂತಂದು ಹೇಳಿ ನಿಷ್ಠೆಯಿಂದ ಜೀವಿರೋತನ ಸೇವಾ ಮಾಡಿದರು. ಇಂಥ ಅನೇಕ ಲೀಲೆಗಳನ್ನು ಅಪ್ಪವರು ಇಲ್ಲೇ ನಿಮ್ಮ ಸಮೀಪ ಐರಣಿ ಒಳಗೆ ಮಾಡ್ಯಾರ. ಒಮ್ಮೆ ಪೂಜಾ ಕುಂತಿದ್ರು, ಅವತ್ತು ವಿಶೇಷ ಪೂಜಾ. ಏನು ಅವತ್ತು ವಿಶೇಷ ಅಂದ್ರೆ, ಮೂಲಾ ನಕ್ಷತ್ರದೊಳಗೆ ಯಾವ ಮಿತಿಗೆ ಕೊಟ್ಟೂರು ಬಸವಣ್ಣನ ತೇರು ಎಳಿತತ್ತಲ್ಲ, ಅದೇ ಮಿತಿಗೆನೆ ಐರಣಿ ಮಠದ ಜಾತ್ರೆದ ಹಂದರಗಂಬ ನಿಲ್ಲಿಸುವಂಥ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಈಗೂ ಅದೇ ಪದ್ಧತಿ. ಅಲ್ಲಿ ತೇರು ಎಳೆಯೋ ದಿನನ ನಮ್ಮ ಐರಣಿ ಮಠದಾಗ ಹಂದರಗಂಬ ಹುಗಿಯುವಂಥದ್ದು. ಸಪ್ತಾಹಕ್ಕೆ ಅದು ಪೂಜೆ ಮಾಡೋ ಪದ್ಧತಿ. ಭಾಳ ಜನ ಕೂಡಿತ್ತವತ್ತು. ಅಜ್ಜನ ಪೂಜೆ ಅನುಷ್ಠಾನ ಮುಗಿದ ಮೇಲೆ ಪರದೆ ಎಬ್ಬಿಸ್ತಾರೆ. ಪರದೆ ಎಬ್ಬಿಸಿದ ಮ್ಯಾಲ ಅವ್ರಿಗೆ ಮೈ ತುಂಬ ಭಸ್ಮ ಹಚ್ಚಿ, ಗಂಧ ಕುಂಕುಮ ಹಚ್ಚಿ, ಕೊರಳಗೆ ಮಾಲ ಹಾಕಿ ಮಹಾಮಂಗಳಾರತಿ ಮಾಡುವಾಗ ಹಿಂಗೆ ಕಾಣ್ತಿದ್ರು. ಬೂದಿ ಬಡ್ಕೊಂಡು ಕುಂತ ಶಿವನೇ ಕುಂತಾನನ್ನುವಂಗ ಅವ್ರ ಮುಖದ ತೇಜಸ್ಸು. ಎಲ್ಲ ಭಕ್ತರು ಆನಂದದಿಂದ ಮೈ ಮರೆತು ಕೈ ಮುಗಿದು ಮಂಗಳಾರತಿ ಮಾಡೋ ಕಾಲಕ್ಕೆ ಒಮ್ಮಿನೊಮ್ಮೆ ಮುಪ್ಪಿನಾರ್ಯರು ಏನು ಮಾಡಿದಾರಂದ್ರೆ, ಆ ಕೈ ಹಿಂಗೆ ಮುಗಿದು ಅವ್ರು ಕೊನೆ ಹಿಂಗೆ ಕೈ ಮುಗಿಯೋದು ಪದ್ಧತಿ. ಸಿದ್ಧಾರೂಢ ಸ್ಮರಣೆ ಮಾಡಿ ಕೈ ಮುಗಿದು ಇನ್ನು ಕಣ್ಣು ತೆಗೆಯುವಂಥ ಟೈಮಕ್ಕೆ ಎರಡೂ ಕೈ ತಗೊಂಡು ಗಸ 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 ತಿಕ್ಕತ್ತರಂತ. ಯಾಕೆ ಇವ್ರು ಯಾಕೆ ಒಮ್ಮಿಂದೊಮ್ಮೆ ಇಷ್ಟು ಬರ್ದಂಡು ಕೈ ತಿಕ್ತಾರೋ ಯಾವ ಭಕ್ತರೇ ಅರ್ಥ ಆಗಿಲ್ಲ. ಎಲ್ಲ ಮುಗಿದು ಮಂಗಳಾರತಿ ಆದಮೇಲೆ ಗಂಟಿ ಸಪ್ಪಳು ನಿಂತ ಬಳಿಕ ಭಕ್ತರು ಕೇಳಿದರು, ಅಜ್ಜ ಯಾಕೆ ಕೈ ತಿಕ್ಕಿದೆ? ಇಲ್ಲಪ್ಪ, ಕೊಟ್ರು ಬಸವೇಶ್ವರನ ರಥೋತ್ಸವಕ್ಕೆ ಆ ರಥಕ್ಕೆ ಬೆಂಕಿ ಹತ್ತಿತ್ತಪ್ಪ, ಅದಕ್ಕೆ ಹೋಗಿ ಅದನ್ನು ತಿಕ್ಕಿ ಬೆಂಕಿ ನಂದಿಸಿ ಬಂದೆ ಅಂತ ಅಪ್ಪವ್ರಂದ್ರು. ಅವರ ಅಪರಿಮಿತ ಶಕ್ತಿ ತಿಳಿದವರಿಗಂತೂ ಸಂತೋಷದಿಂದ ಜೈಕಾರ ಹಾಕಿದ್ರು. ಅದ್ರಾಗ ಒಂದಿಷ್ಟು ಮಂದಿ ಅರ್ಧಂಬರ್ಧ ಇರ್ತಾವಲ್ಲ, ಅವ್ರಂದ್ರಂತ ಕೊಟ್ಟೂರು ಅಲ್ಲಿ, ಆಜು ಕುಂತಾನ ಇಲ್ಲಿ ತಿಕ್ಕಿದ್ರು ಅಲ್ಲಿ ಬೆಂಕಿ ಹೆಂಗೆ ಹೋಗತಿ? ಇದನ್ನು ಪರೀಕ್ಷೆ ಮಾಡಬೇಕಂತ ಎಲ್ಲ ಅವರು ಒಂದು ಟೀಮ್ ತಯಾರು ಮಾಡಿ ಕೊಟ್ಟೂರಿಗೆ ಬಂದು ಕೇಳಿದ್ರಂತ, ಇಲ್ಲಿ ತೇರಿಗೆ ಬೆಂಕಿ ಹತ್ತಿತ್ತನಂತ ಕೇಳಿದ್ರ. ಹೌದ್ರಿ, ಕರೆಕ್ಟ್ ಇದೇ ಟೈಮ್ಗೆ ಇಲ್ಲಿ ಬೆಂಕಿ ಹತ್ತಿತ್ತು ಅಂತ ಆ ಟೈಮ ಹೇಳಿದ್ರು ಅಲ್ಲಿ ಮಂದಿ. ಮತ್ತು ಹೆಂಗೆ ನಂದುತ್ತದು? ಇಲ್ರಿ, ಒಬ್ಬ ಗಡ್ಡದ ಮುದಕ್ಕೆ ಬಂದ ಸಾಧು ಹಿಂಗೆಲ್ಲ ಎಲ್ಲ ತಿಕ್ಕಿ ಎಲ್ಲ ನಂದಿಸಿದ್ರಿ. ಹೆಂಗಿದ್ದವ ಅಜ್ಜ? ಮೈ ತುಂಬ ಬೂದಿ ಬಡ್ಕೊಂಡಿದ್ರಿ, ಅವನು ಭಾಳ ತೇಜಸ್ವಿ ಇದ್ರಿ. ಏನು ಮುಪ್ಪಿನಾರಿನ ರೂಪ ಇತ್ತ ಅದೇ ರೂಪಲ್ಲಿ ಹೇಳಿದಾಗ ಮಂದಿ ಕನ್ಫರ್ಮ್ ಆಯ್ತು. ನಮ್ಮಜ್ಜ ಕುಂತಾನ ಹೊಳೆ ಮಠದಾಗ, ಬೆಂಕಿ ಎತ್ತಿ ಕೊಟ್ಟೂರಾಗ ಅಳಿಶಾನಿಲ್ ಕೂತ್ಕೊಂಡು. ಎಂಥ ತಾಕತ್ತಿರ್ಬೇಕು ಅಜ್ಜಗಂತ ಎಲ್ಲ ಮಂದಿ ಆ ಮೈಮೆ ಕೇಳಿ ಕೊಟ್ಟೂರು ಮಂದಿ ಸಹಿತ ಬಂದು ಅಪ್ಪವರಿಗೆ ಶರಣಾಗಿ ಅವ್ರಿಗೆ ಭಕ್ತರಾದರು ಅಂತ ಹೇಳ್ತಾರೆ. ಇಂಥ ಪವಾಡ ಪುರುಷರು ಇಲ್ಲೇ ನಮ್ಮ ಸಮೀಪ ಐರಣಿ ಮಠದಾಗ ಅದಾರ. ಭಾಳ ಮಂದಿಗೆ ಅವ್ರ ಪರಿಚಯ ಇಲ್ಲ. ಇಲ್ಲೇ ಅದೇವೆ ಅಂದರು, ಸಮೀಪದವೆ ಅಂದರು. ದೀಪದ ಬುಡಕ್ಕೆ ಕತ್ಲಿರ್ತದಂತ.
ಅರ್ಥಕತ್ಲ ದೀಪದ ದೂರ ದೂರ ಬೆಳಕ ಬಾಳ ಬುಡಕ ಕತ್ಲಿ. ಎಷ್ಟು ದೂರ ದೂರದಿಂದ ಅವ್ರ ದರ್ಶನಕ್ಕೆ ಬರ್ತಿದ್ರಂದ್ರೆ ನಿಮ್ಮಂತ ಸಾಮಾನ್ಯ ಮಂದಿ ಅಲ್ಲ, ಅದೃಶ್ಯ ಯೋಗಿಗಳು ಹಿಮಾಲಯದಿಂದ ಬರ್ತಿದ್ರು ಮುಪ್ಪಿನಾರ್ಯರ ದರ್ಶನ ಮಾಡಕ. ಹಾವಣ್ಣವ್ರ ಮಾಸ್ತರ್ ಅಂತ ಹೇಳಿ ಮುಪ್ಪಿನಾರ್ಯ ಅಜ್ಜವ್ರಿಗೆ ಗಾಳಿ ಬೀಸ್ಕೊಂತ ನಿಂತಿದ್ರಂತ. ಅವರು ಸಹಜ ಆಸನ ಮೇಲೆ ಹಿಂಗೆ ಅಡ್ಡಾಗಿದ್ರು, ಅವ್ರಿಗೆ ಗಾಳಿ ಬೀಸಕತ್ತಿದ್ರು. ಇವರು ಒಮ್ಮಿನೊಮ್ಮೆ ಅಪ್ಪವ್ರಿಗೆ ಎದ್ದು ಬರ್ರಿ ಬರ್ರಿ ಅಂತ ಎರಡು ಕಾಲು ಚಾಚಿದ್ರಂತ. ಅವ್ರು ಯಾರ ಬಂದ್ರೆ ಮಾತ್ರ ಎರಡು ಕಾಲು ಹಿಂಗೆ ಜೋಡಿಸಿ ಚಾಚ್ತಿದ್ರು ನಮಸ್ಕಾರ ಮಾಡಕ್ಕೆ. ಇವರಿಗೆ ಯಾರೂ ಕಾಣ್ತಾ ಇಲ್ಲ ಹವಣ್ಣ ಮಾಸ್ತರ್ಗೆ, ಆದ್ರೆ ಶಬ್ದ ಮಾತ್ರ ಕೇಳ್ತು, ನಮಸ್ಕಾರ ರೀಪ್ಪ ಅಂತ ಶಬ್ದ ಕೇಳ್ತು. ಆರಾಮಿದ್ದೀರಾ, ಭಾಳ ದಿನ ಆತು ನಿಮ್ಮ ನೋಡಿ, ಈಗ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು ಅಜ್ಜವರು. ಅಶರೀರವಾಣಿ ಹೇಳ್ತು, ಅಪ್ಪ ಹಿಮಾಲಯದಿಂದ ಬಂದಿನ್ರಿ. ಹಿಮಾಲಯದಾಗ ಎಲ್ಲಿ? ಯಪ್ಪ ಹೃಷಿಕೇಶದಿಂದ ಉತ್ತರ ಭಾಗಕ್ಕೆ ನಾ ಅದೇನ್ರಿ. ಅಲ್ಲಿ ಯಪ್ಪ ಅಲ್ಲಿ ಒಂದು ಜಲಪಾತ ಹರಿತೈತ್ರಿ, ಬರೋ 100 ಮೀಟ್ರ್ ಹರಿದು ಮತ್ತೆ ಭೂಮಿಯಾಗಿ ಹಿಂಗತ್ತೈತ್ರಿ ಅಪ್ಪ. ಆ ಜಲಪಾತಕ್ಕೆ ಹಚ್ಚಿನ ಗುಹೆ ಐತ್ರಿ, ಅಲ್ಲಿ ಇರ್ತೀನಿ. ಓಹೋ, ನಾವು ನೋಡೇವಿ ಅದನ್ನ. ಆ ಜಲಪಾತದ ಎದುರಿಗಿನ ಇನ್ನೊಂದು ದೊಡ್ಡ ಗವಿ ಐತಿ, ಅದ್ರ ಒಳಗೆ ಹೋಗಿರೇನ ಅಂತ ಕೇಳಿದ್ರು ಮುಪ್ಪಿನಾರ್ಯರು. ಇಲ್ರಿ ಅಪ್ಪ, ಅಲ್ಲಿ ಹೋಗಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ರಿ, ಅಲ್ಲಿ ದೊಡ್ಡ ಯೋಗಿಗಳದಾರಂತ ಶುದ್ಧರಿ, ಅಲ್ಲಿ ಒಳಗೆ ಪ್ರವೇಶ ನಮಗೆ ಆಗಿಲ್ರಿ. ಹೌದು ನಾವು ಸುದ್ದಿ ಕೇಳಿ. ಅಜ್ಜಿರೋದು ಐರಣಿ ಹೊಳೆ ಮಠದಾಗ, ಅಲ್ಲಿ ಹಿಮಾಲಯದ ತೊಟ್ಟು ತುದಿಯಾಗಿದ್ದ 100 ಗವಿಗಳು 100 ಋಷಿಮುನಿಗಳ ಪರಿಚಯದ ಬಗ್ಗೆ ಇಬ್ಬರು ಮಾತಾಡ್ತಾರ. ಅವ್ರ ಶಬ್ದ ಅಷ್ಟ ಕೇಳ್ತೈತೆ, ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅಪ್ಪ ಮತ್ತೆ ಆಯ್ತು ರೀ, ಸಂತೋಷ ಆಯ್ತು, ನಿಮ್ಮ ದರ್ಶನ ಆಯ್ತು, ನಾ ಇನ್ನು ಹೋಗಿ ಬರ್ತೀನಿ ರೀ. ಆಯ್ತಾಯ್ತು, ಭಾಳ ದೂರದಿಂದ ಬಂದಿರಿ, ಆಯಿತು, ನಿಮಗೇನು ದೂರ ಏನು ಸಮೀಪ ಏನು, ಅಲ್ಲಿ ಮಾಯ ಆದ್ರೆ ಇಲ್ಲಿ ಪ್ರತ್ಯಕ್ಷ ಆಕೇರಿ, ಭಾಳ ಸಂತೋಷ, ಮತ್ತೆ ಬರ್ರಿ ಅಂತ ಎರಡು ಕೈ ಎತ್ತಿ ಮುಪ್ಪಿನಾರ್ಯರು ಆಶೀರ್ವಾದ ಮಾಡಿದರು. ಇವರಿಗೆ ಹಾವಣ್ಣ ಮಾಸ್ತರಿಗೆ ಅರ್ಥ ಆಯ್ತು, ಆ ಬಂದ ಯೋಗಿಗಳು ಹೊಳ್ಳಿ ಹೊಂಟಾರ. ಅವ್ರು ಹೋದ ಬಳಿಕ ಯಪ್ಪ ಯಾರು ಬಂದಿದ್ರಿ ಅಂತ ಕೇಳಿದ್ರು. ಮುಪ್ಪಿನಾರ್ಯರಂದ್ರು, ಮಾಸ್ತರ ನೋಡ್ತೀಯನ, ನೀನು ನೋಡ್ತೀಯನ ಅವ್ರನ್ನ ಅಂದ ಕೂಡ್ಲೆ ಹ್ಞೂ ರೀ ಅಜ್ಜ ಅಂದ್ರು. ಓಡ್ ಹೋಗು, ದ್ವಾರಬಾಗಲ ಹತ್ರ ಹೊಂಟಾರ, ಓಡ್ ಹೋಗು ಅಂತಂದು